ಬೆಂಗಳೂರಿನ ಕುಂದಲಹಳ್ಳಿಯ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಶಾಂತವಾಗಿದ್ದಂಥ ಸಿಲಿಕಾನ್ ಸಿಟಿ ಬೆಚ್ಚಿ ಬಿದ್ದಿದೆ. ಇದು ಒಂದು ಕಡೆಯಾದರೆ ಆ ಬಾಂಬ್ ತಂದಿಟ್ಟಂತ ಆ ಆಗಂತುಕ ಯಾರು ಅನ್ನುವಂಥ ಪ್ರಶ್ನೆ ಮತ್ತೊಂದು ಕಡೆ ರೈಸ್ ಆಗ್ತಾ ಇದೆ. ರಾಮೇಶ್ವರಂ ಕೆಫೆಗೆ ಆತ ಎಷ್ಟು ಹೊತ್ತಿಗೆ ಎಂಟ್ರಿ ಕೊಟ್ಟಿದ್ದ, ಯಾವ ಸಮಯಕ್ಕೆ ಆತ ಈ ಕೆಫೆಯಲ್ಲಿ ಬಾಂಬ್ ಇಟ್ಟ, ಎಷ್ಟು ಹೊತ್ತಿಗೆ ಆತ ಕೆಫೆಯಿಂದ ನಿರ್ಗಮಿಸಿದ, ಎಲ್ಲ ಮಾಹಿತಿ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ. 11:15 12:10 ರಾಮೇಶ್ವರಂ ಕೆಫೆಯ ಒಳಭಾಗದಲ್ಲಿರ್ತಾನೆ. ಸಿಸಿಬಿ ಪೊಲೀಸರು ಕೂಡ ಸುಮಾರು 300ಕ್ಕೂ ಹೆಚ್ಚು ಸಿಸಿಟಿವಿಗಳ ಪರಿಶೀಲನೆಯನ್ನ ಕೂಡ ಮಾಡಿರುವಂತದ್ದು. ಯಾರು ಆ ಕ್ಯಾಪ್ ಅನ್ನ ಧರಿಸಿ ಬಂದಿದ್ದ ಆ ವ್ಯಕ್ತಿಯನ್ನ ಐಡೆಂಟಿಫೈ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಬಾಂಬ್ ಅನ್ನ ಇಟ್ಟ ನಂತರದಲ್ಲಿ ಈತ ಹೋಗಿರುವಂತಹ ಜಾಗಗಳು ಯಾವ್ಯಾವುದು, 4 ವಶಕ್ಕೆ ಪಡೆಯುವಂತ ಕೆಲಸವನ್ನ ಗುಪ್ತಚರ ಇಲಾಖೆಯ ಅಧಿಕಾರಿಗಳು ಕೂಡ ಈಗಾಗಲೇ ಮಾಡಿರುವಂತದ್ದು. ಜಸ್ಟ್ 10 ಸೆಕೆಂಡ್ ಅಂತರದಲ್ಲಿ 2 ಬ್ಲಾಸ್ಟ್. ಕ್ಷಣ ಮಾತ್ರದಲ್ಲಿ ಎಲ್ಲವೂ ಛಿದ್ರ, ಸುತ್ತಲೂ ಹೊಗೆ, ಹೆದರಿ ಓಡಿದ ಜನ. ನಿನ್ನೆ ಬೆಂಗಳೂರಿನ ಕುಂದಲಹಳ್ಳಿಯಲ್ಲಿರುವ ರಾಮೇಶ್ವರಂ ಕೆಫೆಯಲ್ಲಿ ನಡೆದ ಬಾಂಬ್ ಬ್ಲಾಸ್ಟ್ ಶಾಂತವಾಗಿದ್ದ ಬೆಂಗಳೂರನ್ನ ಬೆಚ್ಚಿ ಬೀಳಿಸಿದೆ. ಆದ್ರೆ ಪಟ್ಟಣದ ಮಂದಿಯನ್ನ ಕಾಡ್ತಿರುವ $1 ಮಿಲಿಯನ್ ಪ್ರಶ್ನೆ ಏನಂದ್ರೆ, ಬಾಂಬ್ ಇಟ್ಟ ಆ ಆಗಂತುಕ ಯಾರು? ಆತನ ಚಲನವಲನದ ಬಗ್ಗೆ ಸೀನ್ ಬೈ ಸೀನ್ ಹೇಳ್ತಾ ಹೋಗ್ತೀವಿ ನೋಡಿ. ಬಸ್ನಲ್ಲಿ ಬಂದ, ಇಡ್ಲಿ ತಿಂದ, ಬಾಂಬ್ ಇಟ್ಟು ಹೋದ. ಎಸ್, ತಲೆಗೆ ಹ್ಯಾಟ್, ಕಣ್ಣಿಗೆ ಗ್ಲಾಸ್, ಮುಖಕ್ಕೆ ಮಾಸ್ಕ್ ಹಾಕೊಂಡು ಆರೋಪಿ ಅವಸರವಾಗಿ ಹೋಗ್ತಾ ಇರೋ ಸಿಸಿಟಿವಿ ದೃಶ್ಯ ನ್ಯೂಸ್ ಫಸ್ಟ್ಗೆ ಲಭ್ಯವಾಗಿದೆ. ಈತ ಬಿಎಂಟಿಸಿ ಓಲ್ವೋ ಬಸ್ನಲ್ಲಿ ರಾಮೇಶ್ವರಂ ಕೆಫೆಗೆ ಬಂದಿದ್ದಾನೆ ಅನ್ನೋದು ಪ್ರಾಥಮಿಕ ತನಿಖೆಯಲ್ಲಿ ಬಯಲಾಗಿದೆ. ಇನ್ನು ಕೆಫೆಯಲ್ಲಿ ಆತ ಏನೇನ್ ಮಾಡಿದ್ದ ಅನ್ನೋದನ್ನ ನೋಡ್ತಾ ಹೋದ್ರೆ, ಬೆಳಗ್ಗೆ 11:35 ಸರಿಯಾಗಿ ಕೆಫೆಗೆ ಎಂಟ್ರಿ ಆಗ್ತಾನೆ. ಮೊದಲಿಗೆ ಕ್ಯಾಶ್ ಕೌಂಟರ್ ಬಳಿ ಬರ್ತಾನೆ. ಬಳಿಕ ಹೋಟೆಲ್ನಲ್ಲಿ ರವೆ ಇಡ್ಲಿಯನ್ನ ಪರ್ಚೇಸ್ ಮಾಡ್ತಾನೆ. ಆನ್ಲೈನ್ ಪೇಮೆಂಟ್ ಮಾಡದೆ ಹಣವನ್ನ ಕೊಡ್ತಾನೆ. ಬಳಿಕ ತಿಂತಾನೆ. ಇಡ್ಲಿ ಸೇವಿಸುವ ಆತ ಟೇಬಲ್ ಮೇಲೆ ಮೊಬೈಲ್ ಕೂಡ ಇಟ್ಟಿದ್ದ ಎನ್ನಲಾಗ್ತಿದೆ. ಇನ್ನು ಅದಾದ ಬಳಿಕ 11:42 ಹ್ಯಾಂಡ್ ವಾಶ್ ಬಳಿಗೆ ತೆರಳಿ ಕೈ ತೊಳಿತಾನೆ. ನಂತರ ಎಕ್ಸಾಕ್ಟ್ 11:44 ಕೆಫೆಯಲ್ಲಿ ಬ್ಯಾಗ್ ಇಟ್ಟು ಅಲ್ಲಿಂದ ಆರೋಪಿ ಪರಾರಿಯಾಗಿದ್ದಾನೆ. ಇನ್ನು ಆತ ಪಲಾಯನ ಮಾಡಿದ 1:10 ಬಳಿಕ, ಅಂದ್ರೆ ಮಧ್ಯಾಹ್ನ 12:55 ಸರಿಯಾಗಿ ಆತ ಇಟ್ಟಂತ ಬಾಂಬ್ ದಿಢೀರ್ ಬ್ಲಾಸ್ಟ್ ಆಗಿದೆ. ಅದಾದ ತಕ್ಷಣ ಕೆಫೆಯಲ್ಲಿದ್ದ ಗ್ರಾಹಕರೆಲ್ಲರೂ ಹೆದರಿ ಹೊರಗೋಡಿ ಬರ್ತಾರೆ. ಸಿಸಿಟಿವಿ ಕಣ್ಣಿಗೆ ಬೀಳದೆ ರಸ್ತೆ ಮೇಲೆ ಅಡ್ಡಾಡಿದ್ದ ಆರೋಪಿ. ಇನ್ನು ಆತನನ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ ಆತ ಸಿಸಿಟಿವಿಯನ್ನ ಅವಾಯ್ಡ್ ಮಾಡಿ ಓಡಾಡಿದ್ದಾನೆ ಅನ್ನೋದು ಸ್ಪಷ್ಟ. ಆ ಶಂಕಿತ ಕೆಫೆಯಲ್ಲಿ ಬಾಂಬ್ ಇಟ್ಟು ತೆರಳುವಾಗ ಆದಷ್ಟು ಸಿಸಿಟಿವಿಗಳಿಲ್ಲದ ರಸ್ತೆಗಳಲ್ಲೇ ಸಂಚಾರ ಮಾಡಿದ್ದಾನೆ. ಇದನ್ನ ಗಮನಿಸ್ತಾ ಇದ್ರೆ ಇದು ಪೂರ್ವ ನಿಯೋಜಿತ ಕೃತ್ಯ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟ. ಆತ ಕೆಫೆಗೆ ಬಂದು ಬಾಂಬ್ ಟೈಮರ್ ಸೆಟ್ ಮಾಡಿ ಹೋಗಿದ್ದ ಎನ್ನಲಾಗ್ತಿದೆ. ನಮಗೆ ಬಸ್ಸಲ್ಲಿ ಬಂದಿದ್ದ, ಇಳಿದೋದ ಅಂತ ಮಾಹಿತಿ ಮೇಲೆ ನಮ್ಮ ಫುಟೇಜಸ್ ಎಲ್ಲ ಕೇಳಿದ್ದಾರೆ, ಪೊಲೀಸರು ಕೊಟ್ಟಿದ್ದಾರೆ. ಅದ್ರ ಮೇಲೆ ತನಿಖೆ ಆಗ್ತಾ ಇದೆ. ನಮ್ಮ ಬಸ್ಸಲ್ಲಿ ನೋಡಿ CC ಕ್ಯಾಮ್ರಾ ಇರೋದ್ರಿಂದ ಇದೆಲ್ಲ ಕೂಡ ಸಿಗುತ್ತೆ. ಅದಕ್ಕೆ ಎಲ್ಲ ಬಸ್ಸಲ್ಲೂ ಮುಂದಕ್ಕೆ ಫ್ಯೂಚರಲ್ಲಿ ಆಕ್ಸಿಡೆಂಟ್ಸು ಪ್ರತಿಯೊಂದು ಕೂಡ ಆರೋಪಿಯ ರೇಖಾಚಿತ್ರ ತಯಾರಿಗೆ ಪೊಲೀಸರು ಪ್ಲಾನ್. ಅತ್ತ ಪ್ರಕರಣದ ಹಿಂದೆ ಬಿದ್ದಿರುವ ಸಿಸಿಬಿ ಪೊಲೀಸರು ಎಲ್ಲ ಆಯಾಮಗಳಲ್ಲೂ ತನಿಖೆ ನಡೆಸುತ್ತಿದ್ದಾರೆ. ನಾಳೆ ಆರೋಪಿಯ ರೇಖಾಚಿತ್ರ ತಯಾರಿಗೂ ಕೂಡ ಪೊಲೀಸರು ಪ್ಲಾನ್ ಮಾಡಿಕೊಂಡಿದ್ದಾರೆ ಎನ್ನಲಾಗ್ತಿದೆ.
ಸದ್ಯ ಲಭ್ಯವಾಗಿರುವ ಸಿಸಿಟಿವಿಯನ್ನ ಆಧಾರದ ಮೇಲೆ ಶಂಕಿತ ಉಗ್ರರನ್ನ ಸೆರೆ ಹಿಡಿಯೋಕೆ ಸಕಲ ರೀತಿಯಲ್ಲೂ ಕಾರ್ಯಸನ್ನದ್ಧರಾಗಿದ್ದಾರೆ. ಅಲ್ಲದೆ ಬ್ರೂಕ್ಫೀಲ್ಡ್ ಏರಿಯಾದ ಟವರ್ ಡಂಪ್ ಆಧರಿಸಿ ಈಗಾಗಲೇ ಕ್ಯಾಪ್ ಹಾಕಿದ್ದ ವ್ಯಕ್ತಿಯನ್ನು ಸೇರಿ ಮೂವರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ ಅನ್ನೋ ಮಾಹಿತಿ ಕೂಡ ಇದೆ. ಬಾಂಬ್ ಬ್ಲಾಸ್ಟ್ ಹಿನ್ನೆಲೆ ಪೊಲೀಸರಿಂದ ಹೈ ಅಲರ್ಟ್. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲೂ ಪೊಲೀಸರ ಹದ್ದಿನ ಕಣ್ಣು. ಇನ್ನು ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಬ್ಲಾಸ್ಟ್ ಹಿನ್ನೆಲೆ ಸಿಲಿಕಾನ್ ಸಿಟಿಯಾದ್ಯಂತ ಪೊಲೀಸರು ಅಲರ್ಟ್ ಆಗಿದ್ದಾರೆ. ನಗರದ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ WPL ಮ್ಯಾಚ್ ಹಿನ್ನೆಲೆ ಕಬ್ಬನ್ ಪಾರ್ಕ್ ಪೊಲೀಸರು ಸ್ಟೇಡಿಯಂ ಪರಿಶೀಲನೆ ನಡೆಸಿ ಹದ್ದಿನ ಕಣ್ಣಿಟ್ಟಿದ್ದಾರೆ. ಅದಲ್ಲದೆ ಚರ್ಚ್ ಸ್ಟ್ರೀಟ್ ಹಾಗೂ MG ರೋಡ್ನಲ್ಲೂ ಪರಿಶೀಲನೆ ಮಾಡಲಾಗಿದೆ. ಅದೇನೇಳಿ 9 ವರ್ಷಗಳ ಬಳಿಕ ರಾಜ್ಯ ರಾಜಧಾನಿ ಬೆಂಗಳೂರಲ್ಲಿ ವಿಧ್ವಂಸಕ ಕೃತ್ಯ ನಡೆದಿದ್ದು ಪಟ್ಟಣದ ಮಂದಿಯನ್ನ ದಿಗ್ಭ್ರಾಂತಗೊಳಿಸಿರುವುದಂತೂ ನಿಜ. ಶಿವಕುಮಾರ್ ಜೊತೆ ಸಂದೇಶ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.